ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಶಾಂತವಾಗಿದ್ದಂತ ಸಿದ್ದರಾಮಯ್ಯ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಅಹಿಂದ ಸಂಘಟನೆಗೆ ಮುಂದಾಗಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಮಹಾಭಾರತದ ನೀತಿ ಹಾಗೂ ತಮ್ಮದೇ ಶೈಲಿಯ ಡೈಲಾಗ್ಗಳ ಮೂಲಕ ಒಗ್ಗಟ್ಟಿನ ಸಂದೇಶ ರವಾನಿಸುತ್ತಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ ಎಂಬ ಮಾತಿದೆ. ಅದರಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯಲಿಲ್ಲ ಎಂಬ ಆಪ್ತರ ಅಚಲ ನಂಬಿಕೆಯೇ ಉಲ್ಟಾಗಿದೆ. ಸಂಪುಟ ವಿಸ್ತರಣೆ ವೇಳೆಯಲ್ಲಾದರೂ ಕೂಡ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಪರಿಗಣಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇತ್ತು. ಆದರೂ ಅದಕ್ಕೂ ಹೈಕಮಾಂಡ್ ಮಾಡಲೇ ಇಲ್ಲ. ಹೀಗಾಗಿ ಅಹಿಂದ ರಾಮಯ್ಯ ಮನಸಿಕೊಂಡಿದ್ದಾರೆ. ಇದೀಗ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯನಾ ಎಂಬ ಚರ್ಚೆ ನಡೀತಾ ಇದೆ. ನೋಡಿ, ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯನಾ ಎಂಬ ಚರ್ಚೆ ನಡೆಯುತ್ತಿರುವಾಗಲೇ ಅಹಿಂದ ರಾಮಯ್ಯ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ವಲ್ಪ ದಿನ ವಿಶ್ರಾಂತಿಯಲ್ಲಿದ್ದ ಸಿದ್ದರಾಮಯ್ಯ ಇದೀಗ ಮತ್ತೆ ಅಖಾಡಕ್ಕೆ ಧುಮುಕಿದ್ದಾರೆ. ಅಹಿಂದ ರಾಜಕಾರಣದ ಹಿಡಿತವನ್ನ ಮುಂದುವರಿಸುವಂತಹ ಸ್ಪಷ್ಟ ಸುಳಿವು ನೀಡಿದ್ದಾರೆ. ಹೆಚ್ಚು ಮಾತನಾಡ್ತಿಲ್ಲ ಅಷ್ಟೇ, ಹಾಗಂತ ನಾನು ಸೈಲೆಂಟ್ ಆಗಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಸರ್, ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಚರ್ಚೆಗಳಿದ್ದಾವೆ. ನೀವು ಸೈಲೆಂಟ್ ಆಗಿದ್ದೀರಾ ಸರ್? ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ. ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದೆ, ಸೈಲೆಂಟ್ ಆಗಿರೋದು. ನಾನು ಈಗ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ ಇತ್ತು. ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೀರೋ ಎಂದ ಸಿಎಂ. ವಿದುರನ ನೀತಿ ಅನುಸರಿಸಿದ್ರ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ತಮ್ಮನ್ನ ಪರಿಗಣಿಸಿದ್ದಕ್ಕೆ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರೆ. ಅಸಮಾಧಾನದ ನಡುವೆಯೇ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತಾ ಇದ್ದಾರೆ. ಇದರ ಪರಿಣಾಮ ಏನು ಅನ್ನೋದು ಖುದ್ದು ಸಿಎಂ ಡಿಕೆ ಶಿವಕುಮಾರ್ಗೆ ಗೊತ್ತಿದೆ. ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಗುರಿ ಮುಟ್ಟಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸದಲ್ಲಿ ಇರಿಸಿಕೊಳ್ಳುವುದು ಅತ್ಯಂತ ಅನಿವಾರ್ಯ ಅನ್ನೋದು ಬಂಡೆಗೆ ಈಗಾಗಲೇ ಮನದಟ್ಟಾಗಿದೆ. ಇದೇ ಕಾರಣಕ್ಕೆ ಹೈಕಮಾಂಡ್ ಏನೇ ನಿರ್ಧಾರವನ್ನು ಮಾಡಿದರೂ ಡಿಕೆ ಶಿವಕುಮಾರ್ ಮಾತ್ರ ಸಿದ್ದರಾಮಯ್ಯ ಜೊತೆಗೆ ಉತ್ತಮ ಬಾಂಧವ್ಯವನ್ನು ರೂಪಿಸಿಕೊಳ್ಳುವ ಯತ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವಂತಹ ಸಂದೇಶವನ್ನ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ರವಾನಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಂಡೆ ನೆನಪು ಮಾಡಿಕೊಳ್ತಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯನನ್ನ ಹೊಗಳ್ತಾ ಇದ್ದಾರೆ. ಖುದ್ದು ವಿಧಾನ ಪರಿಷತ್ನಲ್ಲಿ ಯತೀಂದ್ರ ನಮ್ಮ ಹೀರೋ ಅಂತ ಡಿಕೆಶಿ ಹಾಡಿ ಹೊಗಳಿದ್ದಾರೆ. ನಾನು ಅಸೆಂಬ್ಲಿಲಿ ಹೇಳಿದ್ದೆ, ಯಶಸ್ಸು ಕಾಣಬೇಕಾದ್ರೆ ಅಧ್ಯಕ್ಷರೇ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರು ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಟ್ಟಿದ್ದೇವೆ. ಯಾಕೆ ಹೋಗ್ತಾ ಇದ್ದೀರಾ, ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆಲ್ಲರಿಗೂ ಕೂಡ. ಇದಿಷ್ಟೇ ಅಲ್ಲ, ಸಿಎಂ ಡಿಕೆ ಶಿವಕುಮಾರ್ ಮಹಾಭಾರತದ ನೀತಿಗಳು ಮತ್ತು ಪ್ರಮುಖ ಪಾತ್ರಗಳ ಬಗ್ಗೆ ಖುದ್ದು ಸದನದಲ್ಲೇ ಮಾತನಾಡಿದ್ದಾರೆ. ಮೊನ್ನೆ ಧರ್ಮರಾಯನ ಧರ್ಮತ್ವ, ಭೀಮನ ಬಲ, ಅರ್ಜುನನ ಗುರಿ, ಕರ್ಣನ ದಾನತ್ವ, ಕೃಷ್ಣನ ತಂತ್ರ ಹಾಗೂ ವಿದುರನ ನೀತಿಯನ್ನ ಪ್ರಸ್ತಾಪಿಸಿದ್ದಾರೆ. ಈ ಮಹಾಭಾರತದ ರೂಪಕಗಳ ಮೂಲಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನಸ್ಸನ್ನ ಗೆದ್ದು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವ ಯತ್ನ ಅಂತ ರಾಜಕೀಯ ಅಂಗಳದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯನಾ ಎಂಬ ಟಾಕ್ ನಡೀತಾ ಇದೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಎಂಬ ಸ್ಪಷ್ಟ ಸುಳಿವನ್ನ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ನೀಡಿದ್ದಾರೆ. ಆದರೆ ಮಾಜಿ ಸಿಎಂ ನಿಜಕ್ಕೂ ಡಿಕೆಶಿ ಜೊತೆಯಲ್ಲೇ ಸಾಕ್ತಾರ ಅನ್ನೋದೇ ಪ್ರಶ್ನೆಯಾಗಿ ಉಳಿದುಕೊಂಡಿದೆ.